ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ನಾನು ಕಾಫಿ ಹಣ್ಣನ್ನು ಏನು ಮಾಡಬೇಕು ಅಂತ ಹೇಳಿದ್ನಲ್ಲ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ನೋಡಿ, ಆ ಹಣ್ಣುಗಳನ್ನ ಕಿತ್ಕೊಂಡು ಬಂದು ಹೀಗೆ ಒಣಗಾಕಬೇಕು. ಹೀಗೆ ಒಣಗಾಕಿ ಒಂದು 4-5 ದಿವಸ ಇದನ್ನು ಬಿಸಿಲಲ್ಲಿ ಹೀಗೆ ಒಣಗಾಕ್ತಾ ಇದ್ದೆ. ಅದು ಸ್ವಲ್ಪ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಅದರಲ್ಲಿರೋ ಕಸ ಕಡ್ಡಿಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ, ಧೂಳನ್ನೆಲ್ಲ ತೆಗೆದು ನೋಡಿ ಈ ಥರ ಒಣಗಾಕ್ತಾ ಇದ್ದೀವಿ. ಈ ಹಣ್ಣುಗಳನ್ನೆಲ್ಲ ಹೀಗೆ ಹರಡ್ತಾ ಇದ್ದೀವಿ. ಇದನ್ನೆಲ್ಲ ಹರಡಿದ ಮೇಲೆ ಅದು ಪ್ಲಾಸ್ಟಿಕ್ ಇದ್ರ ಮೇಲೆ ಹಾಕ್ತಾ ಇದ್ದೀವಿ ನಾವು, ಯಾಕಂದರೆ ಮಣ್ಣು ಏನೂ ಆಗಬಾರ್ದು ಅಂತ. ನೋಡಿ, ಈ ಥರ ಚೆನ್ನಾಗಿ ಹರಡಬೇಕು. ದಿನ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಒಂದಷ್ಟು ಸಲ ಇದನ್ನ ಕಾಲಾಡಬೇಕು. ಅಂದರೆ ಅದನ್ನು ಆ ಕಡೆ ಈ ಕಡೆ ತಿರುಗಿಸ್ತಾ ಇರಬೇಕು. ಈ ಥರ ಕಸಗಳಿರುತ್ತೆ ಅದರಲ್ಲಿ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು.